ಜನಿವಾರ ತೆಗೆಸಿದ ಭ್ರಷ್ಟ ಅಧಿಕಾರಿಗೆ ಹೊಡಿತಾ ಬಿಡ್ರಿ. ಇಲ್ಲ ಹಾಕ್ತಿದ್ದಾರೆ ತಲೆಕೆಸ್ಕೊಡ್ರಿ. ಇವತ್ತಿನ ದಿವಸ ರಾಜ್ಯ ಸರ್ಕಾರ ನಮ್ಮ ಬ್ರಾಹ್ಮಣ ಸಮಾಜವನ್ನು ಉಗ್ರ ಹೋರಾಟಕ್ಕೆ ಇಳಿಸುವಂಥ ಒಂದು ಕೃತ್ಯಕ್ಕೆ ಇಳಿದಿದೆ. ರಾಜ್ಯ ಸರ್ಕಾರ ಮೊದಲು ನಮ್ಮ ಬ್ರಾಹ್ಮಣ ಸಮಾಜದ ಅಂಕಿ ಸಂಖ್ಯೆಗಳನ್ನು ವಿವಿಧ ಗುಂಪುಗಳಲ್ಲಿ ಒಡೆದು ನಮ್ಮ ಜನಗಣತಿಯಲ್ಲಿ ಅನ್ಯಾಯ ಮಾಡಿದೆ. ರಾಜ್ಯ ಸರ್ಕಾರ ಜನಗಣತಿಯಲ್ಲಿ ಬ್ರಾಹ್ಮಣ ಸಮಾಜವನ್ನು ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ತೋರಿಸಿ ನಮ್ಮ ಸಮಾಜವನ್ನು ಅತ್ಯಂತ ಸಣ್ಣ ಸಮಾಜವನ್ನು ಕಾಣಿಸುವ ಪ್ರಯತ್ನ ಮಾಡಿದ್ದು ಖಂಡನೀಯ. ಇಂಥ ಒಂದು ಕೃತ್ಯ ಮರೆಮಾಚಲಿಕ್ಕೆ ತಮ್ಮ ಅಧಿಕಾರಿಗಳ ಮೂಲಕವೇ ಒಂದೆರಡು ಸ್ಥಳಗಳಲ್ಲಿ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕುವಂಥ ಕ್ರಮ ಕೈಗೊಂಡಿದೆ ಎಂಬ ಪ್ರಬಲ ಸಂಶಯ ನಮಗೆ ಉಂಟಾಗ್ತಾ ಇದೆ. ವಿಷಯಾಂತರ ಮಾಡಬೇಕು, ಜನರ ಒಂದು ಈ ಜನಸಂಖ್ಯೆ ಗಣನೆಯನ್ನು ಮತ್ತೊಂದೆಡೆಗೆ ಈ ವಿಷಯವನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ಈ ಕೃತ್ಯ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈ ಬ್ರಾಹ್ಮಣ ಒಂದು ಸಮುದಾಯವನ್ನು ಸಣ್ಣ ಸಮುದಾಯ ಅಂತ ತಪ್ಪಾಗಿ ತಿಳ್ಕೊಂಡಿದೆ. ನಮ್ಮ ಶಕ್ತಿ ನಾವು ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡೋದ್ರ ಮೂಲಕ ತೋರಿಸ್ತೇವೆ. ಇವತ್ತಿನ ದಿವಸ ಅವರ ಅಧಿಕಾರಿಗಳೇ ಜನಿವಾರ ತೆಗೆಸುವುದು ಯಾವುದೇ ಕಾರಣ ಇಲ್ಲ ಅಂತ ತಿಳ್ಕೊಂಡು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು. ವಿದ್ಯಾರ್ಥಿಗೆ ಆತನ ಅರ್ಹತೆಗೆ ತಕ್ಕಂತೆ ಆತನಿಗೆ ಒಂದು ಉನ್ನತ ಶಿಕ್ಷಣದಲ್ಲಿ ಆತನಿಗೆ ಒಂದು ಅವಕಾಶ ಕಲ್ಪಿಸಬೇಕು. ಇಲ್ಲವಾದರೆ ಆತನಿಗೆ ಪರೀಕ್ಷೆಗೆ ಅವಕಾಶ ಕೊಡಬೇಕು. ಈ ಒಂದು ಕೃತ್ಯವನ್ನು ಸರ್ಕಾರಿ ಅಧಿಕಾರಿಗಳು ಎಸಗಿದ್ದಾರೆ. ಅದು ಕೇವಲ ಒಂದು 2 ಕೇಂದ್ರಗಳಲ್ಲಿ ಮಾತ್ರ ಈ ರೀತಿ ಘಟನೆ ಆಗಿದೆ, ಉಳಿದ ಯಾವ ಕೇಂದ್ರಗಳಲ್ಲಿ ಆಗಿಲ್ಲ. ಯಾಕೆ ಜನಿವಾರ ಧರಿಸಿದೆ ಇವರಿಗೆ ಗಂಟೆ ಏನಾದರೂ ಹೋಗ್ತಾ ಇತ್ತಾ? ಜನಿವಾರ ಚೆಕ್ ಮಾಡ್ತಿದ್ರೆ ಅಲ್ಲಿ ಕಾಪಿ ನಡೀತಾ ಇತ್ತಾ ಜನಿವಾರದಿಂದ? ಅಲ್ಲಿ ಏನು ಸಾಫ್ಟ್ವೇರ್ದು ಯಾವುದಾದ್ರೂ ಡಿವೈಸ್ ಕೊಡ್ಕೊಂಡಿದ್ರ ಅವರು? ಅಂಥ ಒಂದು ಪರೀಕ್ಷೆ ನಡೆಸ್ತಾ ಇದ್ದಾಗ ಜನಿವಾರ ಧರಿಸ್ತಾ ಇದ್ದರೆ ಅಂಥ ಜನಿವಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಆ ಜನಿವಾರವನ್ನು ಕಿತ್ತೆಸೆಯಬೇಕು ಅನ್ನುವಂಥ ನಿರ್ದಾಕ್ಷಿಣ್ಯವಾದಂತಹ ಒಂದು ಘಟನೆ ಇಲ್ಲಿ ನಡೀತಾ ಇದೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಒಬ್ಬ ದಿಟ್ಟ ವಿದ್ಯಾರ್ಥಿ ತಾನು ಜನಿವಾರ ಧರಿಸೋದು ತೆಗೆಯೋದಿಲ್ಲ, ನಾನು ಪರೀಕ್ಷೆ ತ್ಯಾಗ ಮಾಡ್ತೇನೆ, ಜನಿವಾರನ ತೆಗೆಯೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದು ಅವನ ದಿಟ್ಟತನಕ್ಕೆ, ಅವನ ಧೈರ್ಯಕ್ಕೆ ನಾವು ಎಲ್ಲರೂ ಮೆಚ್ಚಲೇಬೇಕಾದಂಥ ಸನ್ನಿವೇಶ ಇದೆ. ಇವತ್ತಿನ ದಿವಸ ಬ್ರಾಹ್ಮಣರು ಹೊಣೆಗಾರಿಕೆ ಮಾಡಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯ ಸಚಿವರು, ಈ ಸಂಬಂಧಪಟ್ಟಂಥ ಉಚ್ಚ ಶಿಕ್ಷಣ ಸಚಿವರು ಕೂಡ ಇದಕ್ಕೆ ಹೊರಬೇಕು. ಅವರು ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಶಿಕ್ಷಣ ಸಚಿವರಾಗಿ ಈ ರೀತಿ ಬೇಜವಾಬ್ದಾರಿ ಹೇಳಿಕೊಳ್ಳುವುದು ಬಹಳ ತಪ್ಪು. ಯಾವ ಒಂದು ಸಚಿವರ ಸ್ಥಾನದಲ್ಲಿ ಇರ್ತೀರಿ, ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು ಮತ್ತು ತಾವು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿಕೆಯನ್ನು ಕೊಡ್ತೇನೆ. ಈ ಒಂದು ಸನ್ನಿವೇಶದಲ್ಲಿ ಅವರು ನಮ್ಮ ಬ್ರಾಹ್ಮಣ ಹಾಗೂ ಎಲ್ಲ ವಿಪ್ರ ಸಂಘಟನೆಗಳು ಒಳಗೂಡಿ ಇವತ್ತಿನ ದಿವಸ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಉಗ್ರ ಪ್ರತಿಭಟನೆ ಮಾಡಲು ಆಗಮಿಸಿದ್ದೇವೆ. ಈ ಪ್ರತಿಭಟನೆ ಬರೀ ಕೇವಲ ನಾವು ಮನವಿ ಕೊಟ್ಟು ಹೋಗ್ತಾ ಇದ್ದೀವಿ ಅಂತ ಎಲ್ಲ ಬ್ರಾಹ್ಮಣ ಸಮಾಜದ ವತಿಯಿಂದ ಎಚ್ಚರಿಕೆ ಗಂಟೆ, ರಾಜ್ಯಕ್ಕೆ ಎಚ್ಚರಿಕೆ ಗಂಟೆ ನಾವು ಕೊಡ್ತಾ ಇದ್ದೇವೆ. ಸರ್ಕಾರವೇ ಮುಖ್ಯವಾಗಿ ಇದನ್ನು ಹೊಣೆ ಹೊರಬೇಕು. ಸರ್ಕಾರ ಹೊಣೆ ಹೊತ್ತು ಅವರು ಸಿದ್ದರಾಮಯ್ಯನ ಮೊದಲು ಮಾಡಿಕೊಂಡು ಮುಂಚಿನಿಂದಲೂ ನಮ್ಮ ಜಾತಿಗೆ ಅವಶ್ಯಕವಾಗಿ ಯಾವುದೇ ಒಂದು ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಅವರು ನಮಗೆ EWS ಅನ್ನುವಂಥ ಸೌಲಭ್ಯ ಆಗಲಿ ಬೇರೆ ಯಾವುದೇ ಸೌಲಭ್ಯಗಳು ಕೂಡ ನಮಗೆ ಕೊಡ್ತಾ ಇಲ್ಲ. ಸಂವಿಧಾನದತ್ವವಾದಂಥ ಸೌಲಭ್ಯಗಳು ಕೂಡ ನಮಗೆ ದಕ್ತಾ ಇಲ್ಲ. ಅದಕ್ಕೆ ಅವರು ಎಚ್ಚರಿಕೆಯಿಂದ ನಮ್ಮ ಬ್ರಾಹ್ಮಣ ಸಮಾಜದ ಜೊತೆಗೆ ಇರಬೇಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಈ ನನ್ನ ಒಂದು 2 ಮಾತನ್ನು ಮುಗಿಸ್ತೇನೆ. ಜನಿವಾರ ತೆಗೆಸಿದ ಭ್ರಷ್ಟ ಅಧಿಕಾರಿಗೆ
ಅನುರಾಗ್ ಕಶ್ಯಪ್ ಅನ್ನುವ ದರಿದ್ರ ಪ್ರಾಣಿಗೆ ಅಲ್ಲ ಇದೊಂದು ಕೊಡ್ತೀನಿ ಅಂದ್ರೆ ಮನವಿ ಡಸ್ಟ್ಬಿನ್ ಹಾಕಿ ಸರ್ ಸಾಹೇಬ್ರಿ ಈ ಕಡೆ ಬರೀ ಕೃಷ್ಣ ಬ್ಯಾನರ್ ಕಾಣಿಸುವ ಸರ್ ಒಂದು ಸ್ವಲ್ಪ ಸರ್ ರೀ ಹಲೋ ನಾವು ಅವರೇ ಇದೇವಿ ರೀ ಪ್ರಜಾಜ್ಞೆ ಸ್ವಲ್ಪ ಹಿಂದೆ ತೆಗಿರಿ ನಾನು ಅದೇ ಮಾಡತ್ತೀನಿ ರೀ ತೀತಿಲ್ರಿ ರೋಡ್ ಮೇಲೆ ಇದ್ದು ಬೈಕ್ ಎಲ್ಲ ಸ್ವಲ್ಪ ಪಾರ್ಕಿಂಗ್ ನಲ್ಲಿ ಹತ್ಕೊಂಡ್ ಬಿಡ್ರಿ ರೋಡ್ ಮೇಲೆ ಇದ್ದು ಬೈಕ್ ಯಾವ ವೆಹಿಕಲ್ ಬರ್ತಾ ಇಲ್ಲ ಶನಿವಾರ ತೆಗೆಸಿದ ಭ್ರಷ್ಟ ಅಧಿಕಾರಿಗೆ ಬೇಕು ಬೇಕೇ ಬೇಕು ಆವಾಜ್ ದೋ ಆವಾಜ್ ದೋ ಬ್ರಾಹ್ಮಣತ್ವಕ್ಕೆ ಬ್ರಾಹ್ಮಣತ್ವಕ್ಕೆ ಜೈ ಪರಶುರಾಮ್ ಬ್ರಾಹ್ಮಣ ಸಮಾಜಕ್ಕೆ ಸಮಸ್ತ ಬ್ರಾಹ್ಮಣ ಸಮಾಜಕ್ಕೆ ಧಿಕ್ಕಾರ 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 ಧಿಕ್ಕಾರ